ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ಬಂದು ಫ್ರೈಡೇ ವ್ಲಾಗ್ ಆಗಿದೆ. ಇಲ್ಲಿ ನಾನು ಮೊದಲು ಇದು ಹಾಲು ಕಾಯಿಸ್ಕೊಳ್ಳೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದು ಒಂದು ಪಾತ್ರೆಗೆ ನಾನು ಬಿಸಿನೀರು ಹಾಕ್ಬಿಟ್ಟು ಒಂದು ಸಲ ಇದು ಮಾಡಿ ಆದಮೇಲೆ ನಾನು ಹಾಲು ಹಾಕ್ಕೊತಿದ್ದೀನಿ. ಅದು ಒಂದೊಂದು ಸಲ ಒಡೆದೋಗ್ಬಿಡುತ್ತೆ. ನಾವು 1 ಲೀಟ್ರ್ ಹಾಲು ತರ್ತೀನಿ, ದಿನಕ್ಕೆ ಅರ್ಧ ಲೀಟ್ರ್ ಎರಡು ದಿವಸ ಆಗಲಿ ಅಂದ್ಬಿಟ್ಟು. ಅದು ಒಂಚೂರು ಮೊಸರುಗೆ ಎತ್ತಿಟ್ಕೊಬೇಕು ಅಂದ್ಬಿಟ್ಟು 1 ಲೀಟ್ರ್ ಪೂರ್ತಿ ತರಿಸ್ತೀನಿ. ಅದು ಒಂದು ಪಾತ್ರೆನ ಚೆನ್ನಾಗಿ ಸ್ವಲ್ಪ ನೀರಾಗಿ ಕಾಯಿಸಿ ಆಮೇಲೆ ಅದನ್ನು ಚೆಲ್ಬಿಟ್ಟು ಆದಮೇಲೆ ಹಾಲು ಇಟ್ಕೊತಿದ್ದೀನಿ. ಹಾಲೆಲ್ಲ ಹಾಕ್ಬಿಟ್ಟು ಒಂಚೂರು ನೀರು ಆ್ಯಡ್ ಮಾಡಿ ಕಾಯಕ್ಕಿಡ್ತೀನಿ. ಹಾಲು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಕಾಫಿಗೆ ನಮ್ಗೆ ಹಾಲಿಗೆ ನನ್ನ ಮಗಳು ಹಾಲಿಗೆ ಎಲ್ಲ ಎತ್ತಿಟ್ಕೊತೀನಿ. ಅದನ್ನ ಎಲೆಕ್ಟ್ರಿಕ್ ಸ್ಟವ್ ಇದೆ, ಅಲ್ಲಿಗೆ ಇಟ್ಬಿಟ್ಟು ಇಲ್ಲಿ ಕಾಫಿಗೆ ಇಟ್ಕೊತೀನಿ. ಇವಾಗ ನಾನು ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡೋಣ ಅಂತ ಬೆಳಗ್ಗೆ ಟಿಫನ್ಗೆ ಮತ್ತು ಅವರು ಬಾಕ್ಸಿಗೆ ಕಟ್ಟಬೇಕು. ಅದಕ್ಕೋಸ್ಕರ ಸಿಹಿ ಪೊಂಗಲು ಖಾರ ಪೊಂಗಲು ಟಿಫನ್ ಬಾಕ್ಸಿಗೆ ಕಟ್ಟಬೇಕು ಅಂದ್ರೇ ಯಾವುದನ್ನು ಮಾಡೋಣ ತಿಂಡಿ ಅನ್ನೋದೇ ಗೊತ್ತಾಗಲ್ಲ. ಈಗ ಅದನ್ನು ಸಿಹಿ ಪೊಂಗಲ್ ಖಾರ ಪೊಂಗಲ್ ಮಾಡೋಣ ಅಂತ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಮತ್ತು ಹೆಸರು ಬೇಳೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲೊಂದು 1/4 kg ಆಗೋಷ್ಟು ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ. ಒಂದು 200 ಗ್ರಾಮ್ 1/4 kg ಅಷ್ಟು ಇಲ್ಲ, ಒಂದು 200 ಗ್ರಾಮ್ ಹಾಕ್ಕೊಂಡಿದ್ದೀನಿ. ಹೆಸರು ಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಪಾವು ಅಕ್ಕಿ ಹಾಕ್ಕೊಂಡಿದ್ದೀನಿ. ಒಂದು 1/4 ಪಾವಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಅದನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಒಂದು 3 ಸಲ ವಾಶ್ ಮಾಡ್ಕೊತೀನಿ. ಚೆನ್ನಾಗಿ ವಾಶ್ ಮಾಡಿಕೊಂಡು ಆಮೇಲೆ ಕುಕ್ಕರ್ ಕೂಗಕ್ಕಿಡ್ತೀನಿ. ಒಂದು ಗ್ಲಾಸ್ಗೆ ಒಂದು 3-4 ಗ್ಲಾಸ್ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಸ್ವಲ್ಪ ತೆಳ್ಳಗೆ ಬರುತ್ತೆ. ಇದು ಸ್ವಲ್ಪ ಗಟ್ಟಿನೇ ಆಗುತ್ತೆ. 3 ಗ್ಲಾಸ್ 4 ಗ್ಲಾಸ್ ನೀರು ಸಾಲಲ್ಲ, ಸ್ವಲ್ಪ ಜಾಸ್ತಿನೇ ಇಟ್ಕೊಬೇಕು. ಈಗ ನೋಡಿ ತೊಳೆದ್ಬಿಟ್ಟು ಸ್ಟವ್ ನೀರು ಹಾಕ್ಕೊತಾ ಇದ್ದೀನಿ. ಒಂದು 3-4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಇದನ್ನೊಂದು 2 ವಿಷಲ್ ಕೂಗಿಸ್ಕೊತೀನಿ. ಇದು 2 ವಿಷಲ್ ಕೂಗಿಸ್ಕೊಂಡು ನಾನು ಆಮೇಲೆ ಇದೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಇದು ಮಾಡ್ಕೊತಾ ಇದ್ದೀನಿ. ಈಗ ನನ್ನ ಮಗಳಿಗೆ ಹಾಲ್ಗೆ ಎತ್ತಿಟ್ಕೊಂಡು ಅದನ್ನು ಆರಕ್ಕಿಟ್ಟಿದ್ದೀನಿ. ಒಂದು ಬಟ್ಲಿಗೆ ನೀರು ಹಾಕ್ಬಿಟ್ಟು ಆರಕ್ಕಿಟ್ಟಿದ್ದೀನಿ. ಆಮೇಲೆ ಕಾಫಿ ಕೊಟ್ಬಿಡೋಣ ಅಂತ ಕಾಫಿ ಪುಡಿ ಹಾಕ್ಕೊಂಡು ಇದು ಮಾಡಿಕೊಂಡು ಕಾಫಿ ಎಲ್ಲ ರೆಡಿ ಮಾಡಿಕೊಟ್ಟಾದ್ಮೇಲೆ ನಾನೀಗ ಇದು ಖಾರ ಪೊಂಗಲ್ಗೆ ಅಂದ್ಬಿಟ್ಟು ನಾನು ಶುಂಠಿ ಮತ್ತು ಬೆಳ್ಳುಳ್ಳಿನ ಒಬ್ಬೊಬ್ಬರು ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ತಾರೆ. ನಾನು ರುಬ್ಬಿಟ್ಟೆ ಹಾಕೋಣ ಅಂದ್ಬಿಟ್ಟು ರುಬ್ಬಕ್ಕೆ ಇಟ್ಕೊತಾ ಇದ್ದೀನಿ. ಪೇಸ್ಟ್ ಥರ ಮಾಡ್ಕೊತಾ ಇದ್ದೀನಿ. ಪೇಸ್ಟ್ ಥರ ಮಾಡಿಕೊಂಡು ಹಾಕೋಣ ಅಂದ್ಬಿಟ್ಟು ಇದು ಮಾಡ್ಕೊತಾ ಇದ್ದೀನಿ. ಅದಕ್ಕೊಂಚೂರು ಶುಂಠಿ ಬೆಳ್ಳುಳ್ಳಿ ಮಾತ್ರ ರುಬ್ಬೆತ್ತಿಟ್ಕೊಂಡಿದ್ದೀನಿ. ಇನ್ನು ಖಾರ ಪೊಂಗಲ್ಗೆ ಇದು ಒಂಚೂರು ಮೆಣಸು, ಒಂಚೂರು ಕೊತ್ತಂಬರಿ, ಕರಿಬೇವು, ಸಾಸಿವೆ ಒಗ್ಗರಣೆಗೆ ಹಾಕ್ಕೊಳ್ತಾರಲ್ಲ ಅದಷ್ಟೇ. ಇಲ್ಲಿ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ಅರ್ಧ ಇಂಚ್ ಶುಂಠಿ ತೊಗೊಂಡಿದ್ದೀನಿ. ಈ ಟಿಫನ್ಗೆ ಮಾತ್ರ ಆಗ ಮಾಡ್ಕೊತಾ ಇದ್ದೀನಿ. ಪೇಸ್ಟ್ ನಾನೆಲ್ಲ ರುಬ್ಬಿ ಎತ್ತಿಟ್ಕೊಂಡಿಲ್ಲ. ನಾನು ಆವಾಗಲೇ ಮಾಡ್ಕೊತೀನಿ. ನಾನು ಯಾವುದೂ ಎತ್ತಿಟ್ಕೊಂಡಿರೋಲ್ಲ. ಒಬ್ಬರು ಒಂದು ಬಾಕ್ಸ್ಗೆ ಹಾಕೊಂಡು ಎತ್ತಿಟ್ಕೊಂಡಿರ್ತಾರೆ. 1 ಮಂತ್ಗೆ ಆಗೋಷ್ಟೆಲ್ಲ ಮಾಡಿ ಎತ್ತಿಟ್ಕೊಂಡ್ಬಿಟ್ಟಿರ್ತಾರೆ. ನಾನೇನು ಮಾಡ್ಕೊಂಡಿರಲ್ಲ. ಆ ಟೈಮ್ಗೆ ಹೇಗೆ ಆಗಬೇಕೋ ಹಾಗೆ ಮಾಡಿ ಎತ್ತಿಟ್ಕೊತೀನಿ ಅಷ್ಟೇ. ಶುಂಠಿ ಬೆಳ್ಳುಳ್ಳಿ ರುಬ್ಬಕ್ಕೆ ಅಂತ ಮಾಡ್ಕೊತಾ ಇದ್ದೀನಿ. ಅದು ರುಬ್ಬಿ ಎತ್ತಿಟ್ಕೊಂಡ್ಬಿಡ್ತೀನಿ.
ನೋಡಿ ಈಗ ಒಗ್ಗರಣೆಗೆ ಹಾಕ್ಕೊಳ್ಳೋಕ್ಕೆ ಅಂತ ಎತ್ತಿಟ್ಕೊತಾ ಇದ್ದೀನಿ. ಇದು ನಾನು ಮೊದಲು ಸಿಹಿ ಪೊಂಗಲ್ ಮಾಡ್ಕೊತಾ ಇದ್ದೀನಿ. ಮೊದಲು ಸಿಹಿ ಪೊಂಗಲ್ಗೆ ಒಂದು ಬಾಣಲಿ ತೊಗೊಂಡು ನಾನು ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಗೋಡಂಬಿ ದ್ರಾಕ್ಷಿ ಇದರಲ್ಲಿ ಹುರ್ಕೊಂಬಿಟ್ಟು ಅದು ಸಪ್ರೇಟಾಗಿ ಎತ್ತಿಟ್ಕೊಂಡು ಆಮೇಲೆ ನಾನು ಬೆಲ್ಲ ಜಜ್ಜಿಟ್ಕೊಂಡಿದ್ದೀನಿ. ಅದನ್ನ ಹಾಕೋಣ ಅಂತ ಇದನ್ನೊಂಚೂರು ಫ್ರೈ ಮಾಡ್ಕೊತಿದ್ದೀನಿ. ನೋಡಿ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲೇ ಹುರ್ಕೊತಾ ಇದ್ದೀನಿ. ಅದೊಂಚೂರು ಕಲರ್ ಚೇಂಜ್ ಆಗುತ್ತೆ, ಅಲ್ಲಿಗಂಟ್ಲು ಸಣ್ಣ ಉರಿಲೇ ಹುರ್ಕೊತಾ ಇರಬೇಕು. ನೋಡಿ ಹುರಿದ್ಬಿಟ್ಟು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ನೋಡಿ ಬೆಲ್ಲ ಜಜ್ಕೊಂಡಿದ್ದೆ ನಾನು ಸಿಹಿ ಪೊಂಗಲ್ ಸ್ವಲ್ಪ ಕ್ವಾಂಟಿಟಿ ಕಮ್ಮಿನೇ ಮಾಡ್ಕೊತೀನಿ. ಇದು ಸಣ್ಣ ಅಚ್ಚು ಬೆಲ್ಲ ಇತ್ತು, ಅದು 2 ತೊಗೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪನೇ ಮಾಡ್ಕೊಳ್ಳೋದು. ನಾನಿಲ್ಲಿ ಅದನ್ನ ಸ್ವಲ್ಪ ಜಜ್ಜಿ ಆಮೇಲೆ ಹಾಕ್ಬಿಟ್ಟು ಒಂದು ಗ್ಲಾಸ್ ನೀರು ಹಾಕಿದ್ದೀನಿ. 2 ಗ್ಲಾಸು ಹಾಕ್ಕೊಂಡ್ರು ಕರೆಕ್ಟಾಗಿ ಬರುತ್ತೆ. ಅದು ಚೆನ್ನಾಗಿ ಬೇಯೋಕೆ ಬಿಡ್ತೀನಿ. ಬೆಲ್ಲ ಕರಗಬೇಕಲ್ಲ, ಅಲ್ಲಿಗಂಟ ಬಿಡ್ತೀನಿ. ನೋಡಿ ಅದು ಸ್ವಲ್ಪ ರೈಸ್ ಥರನೇ ಆಗ್ಬಿಟ್ಟಿದೆ. ಅದು ಸ್ವಲ್ಪ ನೀರು ಥರ ಏನಿಲ್ಲ, ಅದು ಸ್ವಲ್ಪ ನೀರು ಥರ ಬರಬೇಕು. ಅದು ಇನ್ನೊಂದು ಗ್ಲಾಸ್ ನೀರು ಜಾಸ್ತಿ ಹಾಕ್ಕೊಂಡಿದ್ದು ಮೆತ್ತಗೆ ಬಂದಿರೋದು. ಅದನ್ನ ಇನ್ನೊಂದು ಸಲ ನಾನು 2 ಗ್ಲಾಸ್ ನೀರು ಹಾಕ್ಬಿಟ್ಟು ಇನ್ನೊಂದು ಸಲ ಹಾಗೆ ಸಣ್ಣ ಊರಲ್ಲೇ ಇದು ಮಾಡ್ಕೊತಾ ಇದ್ದೀನಿ. ಆ ರೈಸ್ನ ಕೂಗಿಸ್ಕೊಂಡಿದ್ನಲ್ಲ ಅದನ್ನು. ಇಲ್ಲಿ ಬೆಲ್ಲ ಮಾಡ್ತಿದೆ, ಬೆಲ್ಲ ಎಲ್ಲ ಕರಗಬೇಕು. ಈ ಕಡೆ ಬೆಲ್ಲ ಕರಗ್ತಿದೆ. ನಾನು ಹಾಗೆ ಆ ರೈಸ್ಗೊಂಚೂರು ಅದು ತೆಳ್ಳಗೆ ಮಾಡಿಕೊಂಡು ಇದಕ್ಕೆ ಅದರಲ್ಲೊಂದು 1/4 ಭಾಗ ರೈಸ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಖಾರ ಪೊಂಗಲ್ನೇ ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ. ಸ್ವಲ್ಪ ಸ್ವೀಟ್ ಪೊಂಗಲ್ ಜಾಸ್ತಿ ಯಾರು ತಿನ್ನಲ್ಲ, ಅದಕ್ಕೋಸ್ಕರ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಇದಕ್ಕೆ 2 ಅನ್ನದ ಕೈದಷ್ಟು ಮಾತ್ರ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಸ್ವೀಟ್ ಪೊಂಗಲ್ಗೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೇನಿಲ್ಲ, ನಾನು ಅದೇ ಗೋಡಂಬಿ ದ್ರಾಕ್ಷಿ ಹುರಿದಿದ್ನಲ್ಲ ಅದನ್ನ ಲಾಸ್ಟ್ಗೆ ಹಾಕ್ಕೊತೀನಿ. ಆಮೇಲೆ ಒಂಚೂರು ಏಲಕ್ಕಿ ಮತ್ತು ಒಣಶುಂಠಿ ಇತ್ತಲ್ಲ ಅದನ್ನು ಚೆನ್ನಾಗಿ ಜಜ್ಕೊಂಡು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವೀಟ್ ಪೊಂಗಲ್ಗೆ. ಖಾರ ಪೊಂಗಲ್ ಮಾಡ್ಕೊಳ್ಳೋಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಇದನ್ನ ಅಲ್ಲೇ ಅದು ಸಣ್ಣ ಕುರಿ ಮಾಡಿಬಿಟ್ಟಿದ್ದೀನಿ, ಸ್ವೀಟ್ ಪೊಂಗಲ್ ಹಾಗೆ ಬೇಯ್ಕೋತಾ ಇರಲಿ ಅಂದ್ಬಿಟ್ಟು. ಖಾರ ಪೊಂಗಲ್ಗೆ ಇದು ಮಾಡಿದೆ, ಅದು ಆ ಕಡೆ ಕಾಣಲ್ಲ, ಅದಕ್ಕೋಸ್ಕರ ಈ ಕಡೆ ಇಟ್ಕೊತಾ ಇದ್ದೀನಿ. ಇಲ್ಲೊಂಚೂರು ಎಣ್ಣೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಖಾರ ಪೊಂಗಲ್ಗೆ. ಆಮೇಲೆ ಒಂಚೂರು ಜೀರಿಗೆ, 1-2 ಮೆಣಸು ಹಾಕ್ಕೊಂಡು, ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾನೊಂದು 4 ತೊಗೊಂಡಿದ್ದೀನಿ. 4 ತೊಗೊಂಡು ಕುಯ್ದು ಹಾಕಿದ್ದೀನಿ. ಆಮೇಲೆ ಒಂಚೂರು ಕಾಯಿ ಹಾಕ್ಕೊಂಡಿದ್ದೀನಿ. ಅದನ್ನ ಒಂಚೂರು ಹಾಗೆ ಫ್ರೈ ಮಾಡಿಕೊಂಡು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಷ್ಟೇ ಒಂಚೂರು ಫ್ರೈ ಮಾಡ್ಕೊಬೇಕು ಅಷ್ಟೇ. ಒಂಚೂರು ಅರಿಶಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂಚೂರು ಹಾಗೆ ಫ್ರೈ ಮಾಡಿಕೊಂಡು ಈಗಲೇ ಎಣ್ಣೆಲೇ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಆ ಅನ್ನಕ್ಕೆ ಹಾಗೆ ಮಿಕ್ಸ್ ಮಾಡ್ಕೊಬೋದು, ಹಾಗೆ ಉಪ್ಪು ಹಿಡಿಯುತ್ತೆ. ಅದನ್ನ ಹಂಗೆ ಫ್ರೈ ಮಾಡ್ಕೊಂಡು ಆದಮೇಲೆ ಈಗ ರೈಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಖಾರ ಪೊಂಗಲ್ಲು ಸ್ವೀಟ್ ಪೊಂಗಲ್ ಈಸಿನೇ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ, ಆದರೆ ಈಸಿನೇ ಕೆಲಸ, ಜಾಸ್ತಿ ಏನಿರಲ್ಲ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಪೂರ್ತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಸ್ವಲ್ಪ ತೆಳ್ಳಗೆ ಬೇಕು ಅನ್ನೋರಾದರೆ ಈಗಲೇ ನೀರು ಆ್ಯಡ್ ಮಾಡಿಕೊಂಡು ಉಪ್ಪು ನೋಡ್ಕೊಂಡು ಹಾಕೊಂಡ್ಬಿಟ್ರೆ ತೆಳ್ಳಗೆ ಬರುತ್ತೆ. ನೋಡಿ ಒಂಚೂರು ಲಾಸ್ಟಲ್ಲಿ ಕೊತ್ತಂಬರಿ ಆ್ಯಡ್ ಮಾಡಿಕೊಂಡು ಅದನ್ನೊಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಖಾರ ಪೊಂಗಲ್ ರೆಡಿ ಆಗುತ್ತೆ. ಇಷ್ಟೇ ಖಾರ ಪೊಂಗಲ್ಲು. ಹಾಗೆ ಒಂದು ಸಲ ಎಲ್ಲ ಕೆಳಗಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಈ ಕಡೆ ಖಾರ ಪೊಂಗಲ್ ಆಗಿದೆ, ಸ್ವೀಟ್ ಪೊಂಗಲು ಆಗಿದೆ. ಇನ್ನೇನಿಲ್ಲ, ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ಗೆ ಇನ್ನೇನಿಲ್ಲ. ಅದು ತುಪ್ಪ ಖಾಲಿ ಆಗಿತ್ತಲ್ಲ, ಅದನ್ನು ಬಟ್ಲು ಅದು ವೇಸ್ಟ್ ಆಗುತ್ತಲ್ಲ ಬಟ್ಲಲ್ಲಿರೋದೆಲ್ಲ ಅಂದ್ಬಿಟ್ಟು ಅದಕ್ಕೊಂಚೂರು ಅನ್ನ ಮಿಕ್ಸ್ ಮಾಡಿದ ನೀರು ಇರುತ್ತಲ್ಲ ಅದನ್ನು ಆ ಬಟ್ಲಿಗೆ ಹಾಕ್ಕೊಂಡು ಹಾಗೆ ಅಳ್ಳಾಡಿಸ್ಬಿಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ ತುಪ್ಪ. ಇನ್ನು ಅದನ್ನು ತೊಳೆಯೋಕ್ಕೆ ವಾಶ್ ಮಾಡೋಕ್ಕೆ ಹಾಕ್ಬೋದು ಅಂದ್ಬಿಟ್ಟು ಅದು ಸ್ವಲ್ಪ ಬಿಸಿ ಇದ್ದಾಗೆ ಅದು ನೀರು ಹಾಕ್ಕೊಂಡು ಆಮೇಲೆ ವಾಶ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಹಾಗೆ ಹಾಕ್ಬಿಟ್ಟು ಇದು ಮಾಡ್ಕೊಂಡಿದ್ದೀನಿ.
ಆಮೇಲೆ ಗೋಡಂಬಿ ದ್ರಾಕ್ಷಿ ಹುರಿದಿದ್ನಲ್ಲ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿ ಒಂದು ಸಲ ಇದು ಮಾಡಾದಮೇಲೆ ನಾನಿಲ್ಲಿ ಒಂಚೂರು ಕಾಯಿ ತುರಿ ಹಾಕ್ತಾಯಿದ್ದೀನಿ. ಕಾಯಿನ ತುರಿದು ಹಾಕ್ತಾಯಿದ್ದೀನಿ ಅಲ್ಲೇ. ಒಂಚೂರು ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂಚೂರು ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ನಾನು ಮಾಡ್ಕೊಂಡಿರೋದೇ ಸ್ವಲ್ಪ ಕ್ವಾಂಟಿಟಿ ಅಲ್ವಾ, ಅದಕ್ಕೆ ಒಂಚೂರು ಅಲ್ಲೇ ತುರಿದು ಹಾಕ್ತಾಯಿದ್ದೀನಿ. ನೋಡಿ ಈಗ ಈ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಇಷ್ಟೇ ರೆಡಿಯಾಗಿದೆ ಅಷ್ಟೇ. ನಾನೆಲ್ಲ ಇದೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಖಾರ ಪೊಂಗಲ್ಗೆ ಚಟ್ನಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದು ಬಾಕ್ಸಿಗೆಲ್ಲ ಕಟ್ಟಬೇಕಲ್ಲ, ಅದಕ್ಕೋಸ್ಕರ ಚಟ್ನಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಕಾಯಿ ಚಟ್ನಿ ಮಾಡ್ಕೊತಾ ಇಲ್ಲ, ನಾನು ಇಲ್ಲಿ ಕಡಲೆ ಬೀಜದ ಚಟ್ನಿ ಮಾಡ್ಕೊತಾ ಇದ್ದೀನಿ. ಕಡಲೆ ಬೀಜದ ಚಟ್ನಿಗೆ ಏನಿಲ್ಲ, ಕಡಲೆ ಬೀಜ ಒಂಚೂರು ಇದು ಮಾಡ್ಕೊಬೇಕು. ನಾನು ತವದಲ್ಲಿ ಹಾಕ್ಕೊಂಡೆ ಸುಟ್ಕೊತಾ ಇದ್ದೀನಿ. ಅದೊಂಚೂರು ಎಲ್ಲ ಇದಾಗೋ ಮಾಡಿಬಿಟ್ಟು ಒಂದೆರಡು ಮೆಣಸಿನ್ಕಾಯಿ ತೊಗೊಂಡು ಹಾಗೆ ಸುಟ್ಕೊಂಡು ಇನ್ನೇನಿಲ್ಲ ರುಬ್ಬಕ್ಕೆ ಹಾಕ್ಕೊಂಡು ಒಂಚೂರು ಉಪ್ಪು, ಒಂಚೂರು ಜೀರಿಗೆ, ಒಂದಿಷ್ಟೇ ಇಷ್ಟಪ್ಪ ಹುಣ್ಸೆಹಣ್ಣು ಹಾಕ್ಕೊತೀನಿ ಅಷ್ಟೇ. ಒಂಚೂರು ಲಾಸ್ಟ್ ಕೊತ್ತಂಬರಿ ಹಾಕ್ಕೊಂಡು ರುಬ್ಕೊಂಡ್ರೆ ಆಗೋಯ್ತು ಅಷ್ಟೇ. ಇವತ್ತಿಗೆ ರೆಡಿ ಆಗುತ್ತೆ. ಇದನ್ನ ಆಮೇಲೆ ಎಲ್ಲ ಬಾಕ್ಸಿಗೆ ಕಟ್ಕೋಣ, ಇದೆಲ್ಲ ರುಬ್ಬಾದ್ಮೇಲೆ ಬಾಕ್ಸಿಗೆ ಕಟ್ಟೋಣ ಅಂದ್ಬಿಟ್ಟು ಬಾಕ್ಸಿಗೆಲ್ಲ ಕಟ್ಕೊತೀನಿ. ನೋಡಿ ರೆಡಿಯಾಗಿದೆ ಇದೆಲ್ಲ. ಸ್ವೀಟ್ ಪೊಂಗಲು, ಖಾರ ಪೊಂಗಲು, ಚಟ್ನಿ ಎಲ್ಲ ರೆಡಿಯಾಗಿದೆ. ನೋಡಿ ಬಾಕ್ಸಿಗೆ ಕಟ್ತಾ ಇದ್ದೀನಿ. ಎಲ್ಲ ರೆಡಿ ಆಯಿತು, ಬಾಕ್ಸಿಗೆ ಕಟ್ತಾ ಇದ್ದೀನಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ವಿಸಿಟಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಬಾಯ್.